ಆ ಥರ ಆಗ್ಬಿಟ್ಟಿದೆ. ಅದು ನಮ್ಗೆ ಹೇಳೇ ಇಲ್ಲ. ಇವ್ರು ನಮ್ಮ ಮಾವನವ್ರು ಊಟ ಕರಿವಾಗ ನೋಡ್ಬಿಟ್ಟು ಇವ್ರ ಫ್ರೆಂಡ್ ಒಬ್ಳು ತುಂಬಾ ಅವಳು ಇವಾಗ್ಲೂ ಅವಳು ಸಿಕ್ಕರೆ ನನ್ನ ತಮ್ಮನ ಬದುಕಿಸಿದವಳು ಅಂತ ಹೇಳ್ತಾ ಇರ್ತಾಳೆ ಇವಳು, ಲಲಿತಾ ಅಂತ ಅವಳ ಫ್ರೆಂಡು. ನಾವೆಲ್ಲ ಹೆದರ್ಕೊ, ನನ್ನ ಕಸಿನ್ಸ್ ಇಬ್ರಿದ್ದಾರೆ ಇಷ್ಟೆಷ್ಟು ಎತ್ತರದವ್ರು, ಅವರೆಲ್ಲ ಹೆದರ್ಕೋತಾ ಇದಾರೆ ಎತ್ತಕ್ಕೆ, ಯಾಕಂದ್ರೆ ಸ್ಲಿಪ್ ಆಗ್ತಾ ಇದೆ. ಅಲ್ಲಿಂದ ಗುಳ್ಳ ಬರ್ತಾರೆ ಒಳಗಿಂದ, ಅವನು ಉಸಿರಾಡ್ತಾ ಇದ್ದಾನೆ ಒಳಗೆ, ನೀರೊಳಗೆ ಹೋಗ್ಬಿಟ್ಟು ಎಲ್ಲ ಒಳಗ್ ತುಂಬ್ಕೊಳುತ್ತೆ. ಸೊ ನಮ್ಗೆಲ್ಲ ಭಯ ನೀರೊಳಗೆ ಇಳಿಯಕ್ಕೆ, ಕೂಗ್ತಾ ಇದೀವಿ. ಹಿಂದೆ ಮುಂದೆ ಯೋಚನೆ ಮಾಡ್ಲಿಲ್ಲ, ಅವಳು ಇಳಿದ್ಬಿಟ್ಟು ಅವನು ನೀಚೆ ತೆಗೆದ್ಲು. ಆಮೇಲೆ ಭಯ ನಮ್ಗೆ, ಅಜ್ಜ ಬಂದ್ಬಿಟ್ರೆ ಎಲ್ಲಿ ನಮ್ ನೋಡಿ ಬೈತಾರೆ ಅಂತ ಭಯ. ಅಲ್ಲೊಂದ್ ದೊಡ್ಡ ಬಂಡೆಕಲ್ಲಿದೆ, ಅದ್ರ ಮೇಲೆ ಅವನನ್ನ ಬೇಬೆ ಕರ್ಕೊಂಡು ಹೋಗಿ ಅವನ್ ಬಟ್ಟೆನೂ ಒಣಗಿಸಿ ಅವನು ಒಣಗಿಸಿ ಆಮೇಲೆ ಬೇಬೇಗ ಅಜ್ಜ ಬರೋಷ್ಟೊತ್ತಿಗೆ ಅವನಿಗೆ ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡಿ ಹಿಂಗ್ ಶರ್ಟಿನ ಗುಂಡಿ ಹಿಂಗ್ ಹಾಕ್ತಿದ್ವಿ, ಅಜ್ಜ ಬಂದ್ರು. ಆಮೇಲೆ ಅವ್ನಿಗೆ ಹೇಳ್ಬೇಡ ಆಯ್ತಾ ಬೈತಾರೆ ಅಂತೆಲ್ಲ ಹೇಳಿದ್ರೆ, ಅವ್ನ್ ಹಿ ವಾಸ್ ವೆರಿ ವೆರಿ ಸ್ಮಾಲ್. ಅಕ್ಕ ಬೈಸ್ಕೋತಾಳೆ ಅನ್ಬಿಟ್ಟು ಅವ್ನು ಎಷ್ಟೋ ವರ್ಷಗಳ ನಂತರ ನಾನೇ ಬೈಸ್ಕೊಳ್ಳೋ ಸ್ಟೇಜ್ ದಾಟ್ಬಿಟ್ಟಿದೀವಿ ಅನ್ನೋವಾಗ ಸೇಫ್ ಅನ್ಸ್ದಾಗ ನಾನು ಯಾವಾಗ ಹೇಳ್ದೆ ಅವಾಗ ಸುಮ್ನೆ ನಗ್ತಾ ಇದ್ದೆ. ನಾನು ಅಲ್ಲಿವರೆಗೂ ಹಿಡಿನ್ ಡಿಸ್ಕ್ಲೋಸ್. ವೆರಿ ವೆರಿ ಡಿಫ್ರೆಂಟ್ ಹೀರೆಕಾಯಿ ದೋಸೆ ಫುಲ್ ರೆಡಿ ಆಗಿದೆ. ಚಟ್ನಿ ಇಲ್ಲದೆ ಹೆಂಗ್ ಬ್ಯಾಟಿಂಗ್ ಮಾಡೋದು? ಬನ್ನಿ, ಚಟ್ನಿಗೆ ಏನೇನೆಲ್ಲ ಬೇಕು? ಚಟ್ನಿಗೆ ಬೆಳ್ಳುಳ್ಳಿ, ಜೀರಿಗೆ, ಬೆಲ್ಲ, ಇಂಗು, ಉಪ್ಪು, ಹುಣಸೆಹಣ್ಣು, ಪುದೀನ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಧನಿಯಾ. ಏನ್ ಹಾಕೋಬೇಕು ಫಸ್ಟ್ ಇವಾಗ ನಾವು? ಎಲ್ಲದನ್ನು ಮಿಕ್ಸ್ ಮಾಡ್ಬಿಟ್ಟು ಗ್ರೈಂಡ್ ಮಾಡೋದು ಅಷ್ಟೇ. ಬೆಳ್ಳುಳ್ಳಿ ಒಂದ್ 4 ಕಾಳು, 4 ಅಷ್ಟೇ ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಓಕೆ, ಒಂದು ಚಿಟಿಕೆ ಜೀರಿಗೆ, ಚೂರು ರುಚಿಗೆ ಬೆಲ್ಲ, ಎಲ್ಲ ಸಕ್ಕರೆನೂ ಹಾಕ್ಬೋದು. ಬೆಲ್ಲ ನೀವೇ ಇಷ್ಟು ಸ್ವೀಟ್ ಆಗಿದ್ದೀರಾ ಅಮ್ಮ, ಬೆಲ್ಲ ಬೇರೆ ಹಾಕ್ಬೇಕಾ? ಥ್ಯಾಂಕ್ ಯು. ಅದಕ್ಕೆ ಹಾಕ್ಬೇಕು. ಓಕೆ, ಚೂರು ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು. ಸ್ಟ್ರಾಂಗ್ ಇದ್ರೂ ಪರವಾಗಿಲ್ಲ, ಯಾಕಂದ್ರೆ ಚಟ್ನಿ ಕಡಿಮೆ ಹಾಕೋಬಹುದು. ಕರೆಕ್ಟ್. ಆತರ. ಹೀರೆಕಾಯಿ ಸಪ್ಪೆ, ಹೌದು, ಹುಳಿ, ಹುಣಸೆ ಹಣ್ಣು ನೆನ್ಸಿಟ್ಕೊಂಡು ನಾರೆಲ್ಲ ತೆಗೆದಿಟ್ಕೊಂಡ್ರು ಪರವಾಗಿಲ್ಲ. ಸ್ವಲ್ಪ ಪುದೀನ ಇಷ್ಟ ಆದವರಿಗೆ, ನನ್ ತುಂಬಾ ಇಷ್ಟ. ಸ್ವಲ್ಪ ಹಸಿ ಈರುಳ್ಳಿ. ಓಕೆ, ಇದು ನೀವೆಲ್ಲ ಬೇಲ್ಪುರಿ ಎಲ್ಲ ಕಲ್ಸ್ಕೊಂಡ್ರೆ ನೀವು ಎಕ್ಸ್ಟ್ರಾ ಈರುಳ್ಳಿ ಎಲ್ಲ ಹಾಕದೇ ಬೇಡ ಅಲ್ವಾ? ಹೌದು, ಇದ್ರಲ್ಲೇ ಎಲ್ಲ ಮಿಕ್ಸ್ ಆಗ್ಬಿಟ್ಟಿದೆ. ಕರಿಬೇವಿನ ಸೊಪ್ಪು, ಕರಿಬೇವು, ಹಸಿಮೆಣಸು, ಸ್ವಲ್ಪ ಖಾರ ಬೇಕಾದ್ರೆ ಜಾಸ್ತಿ ಹಸಿಮೆಣಸು ಹಾಕಿ, ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಬಿಡ್ತೀನಿ. ಮೇನೆ ಕೊತ್ತಂಬರಿ ಸೊಪ್ಪು, ಧನಿಯಾ ಅಂದ್ರೆ ಕೊತ್ತಂಬರಿ ಸೊಪ್ಪಿಂದ ಡ್ರೈ ಇದಲ್ವಾ, 2 ಕಾಳು ಹಾಕೋದಷ್ಟೇ. ಹೌದು, ಹಾಕ್ಬಿಟ್ಟು ಹುಣಸೆ ಹಣ್ಣಿನ ಜಾಸ್ತಿ ನೀರ್ ನೆನ್ಸಿಟ್ಕೊಂಡ್ರೆ ಅದನ್ನೇ ಹಾಕ್ಬಿಟ್ಟು ಅದರಲ್ಲೇ ಗ್ರೈಂಡ್ ಮಾಡ್ಬೇಕು. ವಾವ್, ನಿಜವಾಗ್ಲೂ ಮಲ್ಟಿಪರ್ಪಸ್. ನೀರ್ ಹಾಕಿರ್ತೀವಲ್ಲ ಅದಕ್ಕೆ ಬಿಸಿ ಮಾಡ್ಕೊಂಡ್ರೆ, ಬಿಸಿ ಮಾಡಿ ತಣ್ಣಗಾದ್ಮೇಲೆ ಡಬ್ಬಕ್ಕೆ ಹಾಕಿಡ್ಬೋದು. ಎಷ್ಟು ಚೆನ್ನಾಗಿದೆ ಗ್ರೀನ್ ಕಲರ್, ಇಲ್ಲಿ ತನಕ ಬರ್ತಾ ಇದೆ. ಪಕ್ಷಿ ಬರುತ್ತೆ. ಮಲ್ಟಿಪರ್ಪಸ್ ಚಟ್ನಿ, ಬಟ್ ದಟ್ ಡಸಂಟ್ ಮೀನ್ ಇದನ್ನ ತಗೊಂಡು ನಿಮ್ ಮುಖಕ್ಕೆಲ್ಲ ಹಚ್ಕೋಬಹುದು ಅಂತ. ಫೇಸ್ ಪ್ಯಾಕ್, ಆತರ ಫೇಸ್ ಪ್ಯಾಕ್ ತರ ಮಲ್ಟಿಪರ್ಪಸ್ ಅಲ್ಲ, ಸ್ವಾಹಗಳು ಮಾಡಕ್ಕೆ ಮಲ್ಟಿಪರ್ಪಸ್ ಚಟ್ನಿ ಇದು. ಸುಮ್ನೆ ಹಂಗೆ ಒಂಚೂರು ಮಾಡಿ ಹುಷಾರ್. ನಾವ್ ಖಾರ ತಿನ್ನೋರು. ಆ ಮೆಣಸಿನ್ಕಾಯಿ ಎಷ್ಟು ಖಾರ ಇದೆಯೋ ಗೊತ್ತಿಲ್ಲ. ಎಸ್ ಕಮಾಂಡ್. ಉಪ್ಪು ಜಾಸ್ತಿ ಆಯ್ತಾ? ತುಂಬಾ ಚೆನ್ನಾಗಿದೆ, ಪರ್ಫೆಕ್ಟ್ ಆಗಿದೆ. ಉಪ್ಪು, ಹುಳಿ, ಖಾರ, ಈ ಬೆಲ್ಲ ಎಲ್ಲೋ ಎಸ್ಕೇಪ್ ಆಗಿದೆ ಅಂದ್ರೆ ಸಕ್ಕರೆ ಹಾಕೋಬಹುದು. ಸ್ವಲ್ಪ ಸ್ವೀಟಿಶ್ ಬೇಕಾದ್ರೆ, ಈ ಪಾನಿಪುರಿಗೆಲ್ಲ ಇದನ್ನೇ ನೀರ್ ಮಾಡಿ ಚಟ್ನಿ ಮಾಡ್ಕೊಳ್ಳೋದ್ರೆ ಒಂಚೂರು ಸಕ್ಕರೆ ನಾವು ಬೆಲ್ಲ ಹಾಕೊಂಡ್ಬಿಡ್ಬೋದು. ಸೊ ಕಮ್ ಆನ್ ದೆನ್, ತಟ್ಟೆ ನಮ್ ಕೈಯಲ್ಲಿದೆ. ನೀವಿಬ್ರು ನಮ್ ಹಿಂದೆ ಬಂದ್ರೆ ಡೈನಿಂಗ್ ಟೇಬಲ್ಗೆ ಸ್ವಾಗತ. ಬನ್ನಿ. ಆಕ್ಚುಲಿ ಇದು ನನ್ ಮಗಳಿಗೆ ಎಷ್ಟು ಇಷ್ಟನೋ ನನ್ ಸೊಸೆಗೂ ಅಷ್ಟೇ ಇಷ್ಟ. ಅವಳನ್ನು ಕರೆದ್ಬಿಟ್ರೆ ಚೆನ್ನಾಗಿರುತ್ತೆ, ಎಲ್ಲ ಕುತ್ಕೊಂಡು ಒಟ್ಟಿಗೆ ತಿನ್ನಕ್ಕೆ. ಅವ್ರ ಹೆಸರೇನು? ನಾಗರತ್ನ ಅಂತ. ಓಕೆ. ಆಮೇಲೆ ಲೋಕಕ್ಕೋಸ್ಕರ ಮುದ್ದಾಗಿ ನಳಿನಿ ಅಂತ. ಸೊ ನಾವು ಮುದ್ದಾಗಿ ನಳಿನಿ ಬಾಮ್ಮ ಅಂತ ಕರೆಯೋಣ. ನಳಿನಿ, ವೆಲ್ಕಮ್ ಟು ಸ್ಟಾರ್ ಸವಿರುಚಿ. ಇದೇನು ವಾಯ್ಸ್ ಬಾಕ್ಸ್ ವರ್ಕ್ ಆಗಲ್ವಾ? ಇವ್ರದ ಸ್ವಲ್ಪ ಕ್ಯಾಟಿಂಗ್ ಟ್ರಬಲ್. ಅಮ್ಮ ನನಗೂ ಹಗ್ ಕೊಡ್ತೀನಿ. ಎಲ್ಲ ಗ್ರೀನ್ ಇವತ್ತು. ವಾಟ್ ಇಸ್ ದಿಸ್? ಇದು ನಿಮ್ಮ ಫೇವ್ರೆಟ್ ಕೂಡ ಅಂತೆ? ಯಾ, ನಂಗೆ ತುಂಬಾ ಇಷ್ಟ ಇದು. ಸೊ
ಚಲೋ 4 ಜನರು ಹೋಗೋಣ Oh yes, batting. Oh yes. ಬನ್ನಿ ಮತ್ತೆ ಫಾಲೋ ಮೀ ಟು ದ ಡೈನಿಂಗ್ ಟೇಬಲ್ ಲೇಡೀಸ್. ಕಾಯಿ ಕಾಯಿ ಹೀರೆಕಾಯಿ ದೋಸೆಗೆ ನೀವು ಕಾಯ್ಬೇಡಿ, ಏನೇನೆಲ್ಲ ಬೇಕು ಅಂತ ಇಂಗ್ರೀಡಿಯೆಂಟ್ಸ್ ನೋಡೋಣ ಒಂದು ಸ್ಮಾಲ್ ರೀಕ್ಯಾಪ್ ಅಲ್ಲಿ. ಬನ್ನಿ. ಹೀರೆಕಾಯಿ ದೋಸೆ ಬೇಕಾಗುವ ಸಾಮಗ್ರಿಗಳು: ಹೀರೆಕಾಯಿ, ಧನಿಯಾ, ಬೆಲ್ಲ, ಎಣ್ಣೆ, ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ, ನೆನೆಸಿದ ಅಕ್ಕಿ, ಹುಣಸೆ ಹಣ್ಣು, ಕರಿಬೇವು, ಕೊತ್ತಂಬರಿ ಸೊಪ್ಪು, ಇಂಗು, ಜೀರಿಗೆ, ಉಪ್ಪು ರುಚಿಗೆ ತಕ್ಕಷ್ಟು. ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ನೆನೆಸಿದ ಅಕ್ಕಿ, ಒಣಮೆಣಸಿನಕಾಯಿ, ಜೀರಿಗೆ, ಧನಿಯಾ, ಚಿಟಿಕೆ ಇಂಗು, ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು, ಹುಣಸೆ ಹಣ್ಣು, ಕರಿಬೇವು, ಕೊತ್ತಂಬರಿ ಸೊಪ್ಪು ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ರುಬ್ಬಿ ಬೌಲ್ಗೆ ಹಾಕಿ. ಗುಂಡಾಗಿ ಹೆಚ್ಚಿದ ಹೀರೆಕಾಯಿ ರುಬ್ಬಿಕೊಂಡ ಮಿಶ್ರಣದಲ್ಲಿ ಡಿಪ್ ಮಾಡಿ ಒಂದರ ಪಕ್ಕದಲ್ಲಿ ಒಂದರಂತೆ ದೋಸೆ ಆಕಾರದಲ್ಲಿ ಜೋಡಿಸಿ ಎರಡೂ ಬದಿ ಬೇಯಿಸಿದ್ರೆ ಹೀರೆಕಾಯಿ ದೋಸೆ ರೆಡಿ ಟು ಸರ್ವ್. ಮಲ್ಟಿಪರ್ಪಸ್ ಚಟ್ನಿನ ಟ್ರೈ ಮಾಡಿ ನೀವು ಪಲ್ಟಿ ಹೊಡಿತೀರಾ. ಫಸ್ಟ್ ಇಂಗ್ರೀಡಿಯೆಂಟ್ಸ್ ಏನು ಬನ್ನಿ ಒಂದು ಸ್ಮಾಲ್ ರೀಕ್ಯಾಪ್ ಅಲ್ಲಿ ನೋಡೋಣ. ಚಟ್ನಿ ಬೇಕಾಗಿರುವ ಸಾಮಗ್ರಿಗಳು: ಬೆಳ್ಳುಳ್ಳಿ, ಜೀರಿಗೆ ಸ್ವಲ್ಪ, ಬೆಲ್ಲ, ಇಂಗು, ಹುಣಸೆ ಹುಳಿ, ಕರಿಬೇವು, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಧನಿಯಾ, ಉಪ್ಪು ರುಚಿಗೆ ತಕ್ಕಷ್ಟು, ಈರುಳ್ಳಿ. ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ, ಜೀರಿಗೆ, ಬೆಲ್ಲ, ಇಂಗು, ಉಪ್ಪು ರುಚಿಗೆ ತಕ್ಕಷ್ಟು, ಹುಣಸೆ ಹುಳಿ, ಈರುಳ್ಳಿ, ಕರಿಬೇವು, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಧನಿಯಾ ಹಾಕಿ ರುಬ್ಕೊಂಡ್ರೆ ರುಚಿಯಾದ ಚಟ್ನಿ ರೆಡಿ. ಇದನ್ನ ಹೀರೆಕಾಯಿ ದೋಸೆ ಜೊತೆ ತಿಂದ್ರೆ ಸಖತ್ ರುಚಿ. ಹೀರೆಕಾಯಿ ದೋಸೆ ಅಂಡ್ ಮಲ್ಟಿಪರ್ಪಸ್ ಚಟ್ನಿ ಬ್ಯಾಟಿಂಗ್ ಶುರು ಮಾಡೋಣ. ನಿಮಗ್ ಭಾರಿ ಇಷ್ಟ, ಸೊ ದ ಬಿಗ್ಗೆಸ್ಟ್ ದೋಸೆ ಗೋಸ್ ಟು ಯು. ಥ್ಯಾಂಕ್ ಯು. ಚಟ್ನಿ ಹಾಕ್ಲಾ? ಇದು ನಮ್ಮ ಶ್ರುತಿಗೆ ಕೊಟ್ಬಿಡೋಣ. ಹೇಗಿದೆ ಅಂತ ತಿನ್ಬಿಡು. ಫಸ್ಟ್ ಬಲಿಕ ಬಕ್ರ. ಈ ತರ ದೋಸೆ ಸಿಗತ್ತೆ ಅಂದ್ರೆ ಪ್ರತಿ ದಿನ ಬಲಿಕಾ ಬಕ್ರ ಆಗಕ್ ನಾನಂತೂ ರೆಡಿ. ಸಾರಿ, ಬಲಿಕಿ ಬಕ್ರಿ. ಅಮ್ಮ, ಈ ಮುದ್ದಿನ ಮಗಳ ಬಗ್ಗೆ ನನಗೆ ಗೊತ್ತು, ನೀವು ಎಲ್ಲ ಒಳ್ಳೇದೇ ಹೇಳ್ತೀರಾ. ಈ ಮುದ್ದಿನ ಮಗಳ ಬಗ್ಗೆ ಏನ್ ಹೇಳ್ತೀರಾ? ಆ ಮುದ್ದಿನ ಮಗಳ ಬಗ್ಗೆ ಏನ್ ಹೇಳೋದು, ಎಲ್ಲ ನಮ್ ಸಂತೋಷ ಎಲ್ಲ ಕೊಟ್ಬಿಟ್ಟಿದ್ದಾಳೆ. ದ ಮೋಸ್ಟ್ ಸಕ್ಸೆಸ್ಫುಲ್ ಹೌದು, ಗಾಯಕಿ, ಡಾಟರ್, ಒಂಥರ ಮನೆಯ ಬೆಳಕು. ಎಲ್ಲ ಅರ್ಚನಾ ಉಡುಪನ್ ತಂದೆ ತಾಯಿ ಅಂತ ಹೇಳ್ಕೊಂಡು ನಮ್ಗೆ ಹೆಮ್ಮೆ ಆಗುತ್ತೆ. ಎಲ್ರು ಹೇಳಿದಾಗ ಉಡುಪ ಅಂತ ಹೇಳ್ತಾರೆ, ನಾವು ಅರ್ಚನಾ ಉಡುಪ ಮಗಳು, ಓ ಎಷ್ಟು ಒಳ್ಳೆ ಮಗಳನ್ನ ಪಡೆದಿದ್ದೀರಾ, ಎಷ್ಟು ಒಳ್ಳೆ ಮಗಳನ್ನ ನಡೆದಿದ್ದೀರಾ ಅಂತ ಹೇಳ್ತಾರೆ. ಅವಾಗ ತುಂಬಾ ಖುಷಿ ಆಗತ್ತೆ ನಮ್ಗೆ, ತುಂಬಾ ಖುಷಿ ಆಗತ್ತೆ. ಒಂದು ಪ್ರೌಡ್ ಅಲ್ವಾ ಮದರ್. ಇನ್ನೇನ್ ಬೇಕು ತಂದೆ ತಾಯಿಗೆ, ಅಷ್ಟೇ ಬೇಕಾಗಿರೋದು. ಏನೋ ಅಮ್ಮ, ಎಲ್ಲರೂ ಈ ತರ ಜೊತೆ ಕೂತ್ಕೊಂಡು ಊಟ ಮಾಡೋ ಮಜಾನೇ ಬೇರೆ ಅಲ್ವಾ? ಖಂಡಿತ. ಯೂಶಲ್ ಆಗಿ ಅಟ್ಲೀಸ್ಟ್ ಬೆಳಗ್ಗೆ ಎಲ್ರು ರಾತ್ರಿನಾರು ಎಲ್ಲ ಒಟ್ಟಿಗೆ ಊಟ ಮಾಡ್ತೀವಿ. ಎಲ್ಲ ಡಿನ್ನರ್ ಟೇಬಲ್ ಎಲ್ಲ ಜೊತೆಗೆ ಸೇರ್ತೀರಾ. ಅವಾಗ ಹಾಡಿಸ್ತೀರಾ ಇವ್ರ ಹತ್ರ ಏನಾದ್ರು? ಹಾಡು ಅಂತ ಏನ್ ಕೇಳಬೇಕಿಲ್ಲ, ನಾನು 3 ಹೊತ್ತು ಏನೋ ಒಂದು ಹಾಡ್ತಾನೆ ಇರ್ತೀನಿ. ರೀಸೆಂಟ್ ಆಗಿ ಒಂದೇ ಹಾಡನ್ನ ಹಾಡ್ತಾ ಇದೀರಾ ನೀವು? ತುಂಬಾ ಹೃದಯಕ್ಕೆ ಹತ್ತಿರ. ಯಾವ ಹಾಡದು? ಇದು ತುಂಬಾ ಡಿಫ್ರೆಂಟ್ ವಾಯ್ಸ್ ಅಲ್ಲಿ ಹಾಡಿದ್ದೀನಿ ನಾನು. ಹೌದಾ? ಒಂದು ರೆಕಾರ್ಡಿಂಗ್ ಹೋದಾಗ ಅಲ್ಲಿ ಯಾರೋ ತುಂಬಾ ಗರ್ಲ್ಸ್ ಇದ್ರು. Oh my God. ಅವ್ರು ಬಂದ್ಬಿಟ್ಟು ಅವರಿಂದ ದೂರನೇ ಇದೆ, ಯಾಕಂದ್ರೆ ಏನೋ ಏಲಿಯನ್ ಲ್ಯಾಂಗ್ವೇಜ್ ಮಾತಾಡ್ತಾ ಇದ್ರು ಅವರು. ಸೊ ಅವ್ರು ಬಂದ್ಬಿಟ್ಟು ಇದ್ಯಾವ್ದೋ ಮುದ್ದಾದ ಹುಡುಗಿ ಬಂದಿದಲ್ಲ ಅಂತ ಬಂದ್ರು. ನನ್ನ ಹತ್ರ ಬಂದ್ಬಿಟ್ಟು ವಾಟ್ಸ್ ಯುವರ್ ನೇಮ್ ಅಂದ್ರು. ಅಷ್ಟೇ, ನಾನು ಅಲ್ಲಿಂದ ಓಡೋ. ಅವ್ರು ಏನ್ ಕೇಳಿದ್ರು ಅಂತ ನಂಗೆ ಗೊತ್ತಾಗ್ಲಿಲ್ಲ. ಸೊ ವಾಟ್ಸ್ ಯುವರ್ ನೇಮ್ ಅನ್ನೋದ್ರದ್ದು ಅರ್ಥ ಕೂಡ ನಂಗೆ ಗೊತ್ತಿರ್ಲಿಲ್ಲ. ಬಿಕಾಸ್ ನಾನು ಕಲ್ತಿದ್ದೆ, ABCD ಕೂಡ ನಾನು ಕಲೀಲಿಲ್ಲ. ಇಲ್ಲಿ 7th ಆದ ತಕ್ಷಣ ಇಂಗ್ಲಿಷ್ ಮೀಡಿಯಂಗೆ ಹಾಕ್ಬಿಟ್ರು. ಬಿಕಾಸ್ ದಟ್ ವಾಸ್ ದ ನೆಸೆಸಿಟಿ, ನೀಡ್. ಹಾ. ಆಮೇಲೆ ಅಲ್ಲಿ ತುಂಬಾ ಕ್ವಿಕ್ ಆಗಿ ನೋಟ್ಸ್ ಕೊಡ್ತಿದ್ರು. ನಂಗೆ ಅಷ್ಟು ಸ್ಪೀಡಾಗಿ ಬರ್ಕೊಳಕ್ ಆಗ್ತಿರ್ಲಿಲ್ಲ. ಒಂದೇ ಸಲಿ ಅವಾಗ್ಲೇ ಹೇಳಿದ್ನಲ್ಲ, ಬಾಣಲೆಯಿಂದ ಬೆಂಕಿಗೆ ಬಿದ್ದಂಗ ಆಗೋಯ್ತು ನನ್ಗೆ. ಫಸ್ಟ್ ರ್ಯಾಂಕ್ ಇದ್ದವಳು ಫಸ್ಟ್ ಕ್ಲಾಸಿಗೆ ಬಂದ್ಬಿಟ್ಟೆ. ಅಯ್ಯಯ್ಯೋ, ಫಸ್ಟ್ ಕ್ಲಾಸ್ ಆಗಿ ಚಿಕನ್ನು ತಿಂದಿದ್ದಾರೆ ಈ ಪ್ಯೂರ್ ವೆಜಿಟೇರಿಯನ್ ಹುಡುಗಿ. ಕಾಲೇಜಿಗೆ ಹೋದ್ಮೇಲೆ ಒಂಥರ
ನನ್ನ ಫ್ರೆಂಡ್ ದೇವರ್ ಆಲ್ ಈಟಿಂಗ್ ಚಿಕನ್ ಅಂಡ್ ಅವಾಗ ಒಂಥರ ಏನೋ ಸ್ಟೈಲ್, ನಾನ್ ವೆಜ್ ತಿನ್ಬಿಟ್ರೆ ಏನೋ ಸ್ಟೈಲ್ ಅಂತ. ಸೊ ನನ್ಗೂ ಏನಿದು ಹೆಂಗಿರುತ್ತೆ ಟೇಸ್ಟ್ ಮಾಡ್ಬೇಕಲ್ಲ ಕ್ಯೂರಿಯಾಸಿಟಿ ಕಾಡ್ತಿತ್ತು ನಿಮ್ಮನ್ನ. ಕಾಡ್ತಿತ್ತು. ಸೊ ನಾ ಅಪ್ಪ ಅಮ್ಮಯಿಂದ ಏನು ಮುಚ್ಚಿಡ್ತಿರ್ಲಿಲ್ಲ, ಫಸ್ಟ್ ಬಂದೆ ಅವ್ರ ಹತ್ರನೇ ಶೇರ್ ಮಾಡ್ತಿದ್ದೆ. ಅಪ್ಪಂಗೆ ಹೇಳ್ದೆ ಹಿಂಗೆ ಅಂತ. ಸೊ ಹಿ ಸೆಡ್ ನಿಂಗೆ ಟೇಸ್ಟ್ ಮಾಡ್ಬೇಕು ಅಂತಿದ್ರೆ ಗೋ ಅಹೆಡ್ ಮಾಡು, ನಿಂಗೆ ಎಲ್ಲೋ ವೆಜ್ ಸಿಗದೆ ಇರೋಂಥ ಜಾಗಕ್ಕೆ ಹೋಗಿ ಹೆಂಗಪ್ಪ ಸರ್ವೈವ್ ಆಗೋದು ಅನ್ನೋಂಥ ಪರಿಸ್ಥಿತಿ ಬಂದ್ರೆ ಅದಕ್ಕೂ ಅಡ್ಜಸ್ಟ್ ಆಗೋಂಗ್ ಇರ್ಬೇಕಲ್ಲ ನೀನು. ಸೊ ಟ್ರೈ ಮಾಡೋದಾದ್ರೆ ಮಾಡು, ಐ ವಿಲ್ ನಾಟ್ ಸ್ಟಾಪ್ ಯು ಅಂದ್ರು. ಐ ಟ್ರೈಡ್, ಐ ಡಿಂಟ್ ಲೈಕ್ ಇಟ್. ಕಮ್ ಆನ್, ಕೈ ವಾಶ್ ಮಾಡೋಣ ಬನ್ನಿ. ಇದೊಂದು ತಿನ್ಬಿಡು. ನಿಮ್ಮೆಲ್ರಿಗೂ ಗೊತ್ತಿಲ್ಲದ ವಿಷಯ ಏನು ಅಂದ್ರೆ, ನಮ್ಮ ಅರ್ಚನಾ ಸೂಪರ್ ಡೂಪರ್ ಸಿಂಗರ್ ಮಾತ್ರ ಅಲ್ಲ, ಸೂಪರ್ ಡೂಪರ್ ಮಿಮಿಕ್ರಿ ಆರ್ಟಿಸ್ಟ್ ಕೂಡ. ಸೊ ಒಂದು ಸಣ್ಣ ತುಣುಕು ಅರ್ಚನಾ. ಮ್ಯೂಸಿಕ್ ಫೀಲ್ಡ್ ಅಲ್ಲಿ ರತ್ನಾಕರಿ ಅಂತ ಕರೀತಾರೆ. ಹೌದಾ? ಹಾ. ಸೊ ನಾ ಆಮ್ ಅ ಬಿಗ್ ಫ್ಯಾನ್ ಆಫ್ ರತ್ನಾಕರ್ ಸರ್. ಸೊ ಅವ್ರ ಗುರು ಶಿಷ್ಯರು ಫಿಲಮ್ ಎಷ್ಟ್ ಸಲ ನೋಡಿದಿನೋ ಗೊತ್ತಿಲ್ಲ. ಅಂಡ್ ನಾನು ಬೇಸಿಕ್ಲಿ ಎಲ್ಲ ಮಾತಾಡುವಾಗ ನಾನ್ ಮಾತೆಲ್ಲ ಅವ್ರ ತರನೇ ಬೇಕಿದ್ರು ಮಾತಾಡ್ತಿರ್ತೀನಿ. ಆಹಾ, ಆ ಫಿಲಮ್ ಅಲ್ಲಿ ಬರುತ್ತಲ್ಲ ಅವ್ರ ಡೈಲಾಗ್, ಚಂದ್ರಶೇಖರ ವಾಯಿ ಮಾಮ್, ಚಂದ್ರಶೇಖರ ವಾಯಿ ಮಾಮ್, ಸಾ ಗ ಬ ಸ ನಿ ಸಾ ಅಂತ. ಸೂಪರ್ ಸೂಪರ್. ಹಿಂಗೆ ಎಲ್ಲಾದ್ರೂ ಸ್ಟೇಜ್ ಮೇಲೆ ಹಾಡಿದೀರಾ? ಹಾಡ್ತಾಳೆ, ಕೆಲವುದೆಲ್ಲ ಗಿಮಿಕ್ ಮಾಡೋ ಹಾಡುಗಳೆಲ್ಲ ಹಾಡ್ತಾಳೆ. ಅಳ್ಬೇಡ್ಕಣೆ ಸುಮ್ಕಿರೆ, ಅಲ್ಲೊಟ್ಟಿಗೆ ಹೊಡಿಯೋದು ಎಲ್ಲ ಮಾಡ್ತಾಳೆ. ಮಾಡಿ ಅದು ಸುಭಾಸ್ಕೊಂಡು ಪ್ರೋಗ್ರಾಮ್ ಅಲ್ಲಿ ಒಂದ್ ಹಾಡಿಗೆ ಇವಳು ಅದು ಮಾಡಿದಾಳೆ ರಿಯಲ್ ಆಗಿ. ಏನೇ ಕೇಳು ಕೊಡುವೆ. ಹಾ, ಹಿಂಗೆಲ್ಲ ವೇಷ ಮಾಡ್ತೀನಿ ನಾನು. ಅಮೇಝಿಂಗ್. ಅವರ ಚೇಂಜ್ ನಳಿನಿ ಅವ್ರು ಏನೋ ಮಾತಾಡಕ್ ಹೋಗಿದ್ರು, ಅಷ್ಟರಲ್ಲಿ ಅದೇ ಹೇಳಿಕ್ ಬಂದೆ. ಹೇಳಿಕ್ ಬಂದ್ರಿ, ಪ್ಲೀಸ್ ಮತ್ತೆ ಹೇಳಿ. ಇಲ್ಲ, ಅದ್ ಸೌಂಡ್ ನಂಗೆ ತುಂಬಾ ಇಷ್ಟ ಆಗುತ್ತೆ, ಹಾಗೆ ಮಿಕ್ಸ್ ಹಾಡಿರ್ಬೇಕಾದ್ರೆ. ಹೌದಾ? ನೀವು ಕಲ್ತ್ರಾ? ಇಲ್ಲ, ಕೇಳಲಿಕ್ಕೆ ಇಷ್ಟ ನನಗೆ. ಸೋ ಸ್ವೀಟ್. ಸಮ ನಿಮ್ಮನ್ನ ಕಳ್ಸ್ಕೊಡ್ಬೇಕಾಗತ್ತೆ. ನೀವ್ ಹೇಳಿ, ನಿಮ್ಗೆ ಹೆಂಗ್ ಅನ್ಸ್ತು ಇಲ್ಲಿ? ತುಂಬಾ ಖುಷಿ ಆಯ್ತು. ನಂಗೊಂಥರ ಮನೆಯಲ್ಲೇ ಬಂದ್ಬಿಟ್ಟು ಅಡಿಗೆ ಮಾಡಿ ಎಲ್ಲ ಗೆಸ್ಟ್ ಗಳಿಗೆ ತಿನ್ನಿಸಿದಷ್ಟು ಸಂತೋಷ ಆಯ್ತು. ಹಾಗೆ ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ನಮ್ಮ ಸ್ಟಾರ್ ಸವಿರುಚಿ. ಎಲ್ರಿಗೂ ಅವ್ರದೇ ಮನೆ, ಅವ್ರದೇ ಕಿಚನ್ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ ಬಂದಿದ್ದಕ್ಕೆ. ಬನ್ನಿ, ಲೆಟ್ ಅಸ್ ಸೇ ಟಾಟಾ ಬೈ. ಬಂದು ಹಗ್ ಕೊಟ್ಬಿಡೋಣ ಅಮ್ಮಗೆ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಥ್ಯಾಂಕ್ ಯು ನಾಗು. ಥ್ಯಾಂಕ್ ಯು. ನಾಳೆ ನಮ್ಮೊಂದಿಗೆ ಯಾವ ಸ್ಪೆಷಲ್ ಅತಿಥಿ ಇರ್ತಾರೆ, ಯಾರ ಕೈ ರುಚಿನ ಟೇಸ್ಟ್ ಮಾಡ್ತೀವಿ ಗೊತ್ತಾಗತ್ತೆ. ಜೊತೆಗೆ ಬೆಂಗಳೂರಿನ ಮಹಾಜನಗಳೇ, ನೀವು ಬಿಗ್ ಜಾಮ್ಸ್ ಅಲ್ಲಿ ಸಿಕ್ಕಾಕೊಂಡಿರುವಾಗ ಅಕ್ಕ ಪಕ್ಕ ನೋಡಿ, ಇವ್ರು ಎಲ್ಲಾದ್ರೂ ಕಾಣಿಸ್ಕೊಂಡು ನೀವ್ ಇವ್ರನ್ನ ಓವರ್ಟೇಕ್ ಮಾಡಿದ್ರೆ ಮುಂದೆ ಏನಾಗತ್ತೆ ಅಂತ ನಾಳೆನೆ ಗೊತ್ತಾಗತ್ತೆ. ಆ ಸ್ಪೆಷಲ್ ಸ್ಟಾರ್ ನಮ್ಗೆ ತಿಳಿಸ್ಕೊಡ್ತಾರೆ. ಸೊ ಅಂಟಿಲ್ ದೆನ್ ಟಾಟಾ ಬೈ ಬೈ, ಸಿ ಅಂತ ಹೇಳ್ತಾ ಇದೀವಿ. ನಾಳೆ ಮಧ್ಯಾಹ್ನ ನಿಮ್ಮ ಭೇಟಿ. ಗೋಲ್ಡ್ ವಿನ್ನರ್ ರಿಫೈನ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟಾಕಿ ಶ್ರುತಿ. ನಾನು ನಿಮ್ಮ ಅರ್ಚನಾ ಉಡುಪ. ಸೇಯಿಂಗ್ ಟಾಟಾ ಬೈ ಬೈ ಅಂಡ್ ಸಿ ಯು. ಸೈನಿಂಗ್ ಆಫ್.